ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್ ಗೌಡ. ಸ್ನೇಹಿತರೆ, ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ದುರಂತ ನಡೆದು ಬಿಟ್ಟಿದೆ. ಕೇವಲ 13 ವರ್ಷದ ಬಾಲಕಿ, ಆಕೆಯನ್ನ ಅಪಹರಿಸಿಕೊಂಡು ಹೋಗ್ತಾರೆ. ಒಂದಲ್ಲ ಎರಡಲ್ಲ, ಸುಮಾರು 5 ದಿನಗಳ ಕಾಲ. ಒಬ್ರಿಬ್ರಲ್ಲ ಸ್ನೇಹಿತರೆ, ಅದು ಸುಮಾರು 30ರಿಂದ 32 ಜನ ಆಕೆಯ ಮೇಲೆ 5 ದಿನಗಳ ಕಾಲ ಸತತವಾಗಿ ಎಗರಿ ಬಿಡುವಂತಹ ಕೆಲಸ ಮಾಡಿಬಿಟ್ಟಿದ್ದಾರೆ. ಸೊ ಇಂತಹ ಪಾಪಿಗಳಿಗೆ ಜನ ಹೇಳ್ತಾ ಇದ್ದಾರೆ, ನಮ್ಮ ಕೈಗೆ ಕೊಟ್ಟು ಬಿಡಿ, ನಾವು ಅವರನ್ನ ಕಲ್ಲಿನಿಂದ ಹೊಡೆದೇ ಕೊಂದು ಬಿಡ್ತೀವಿ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಕರಣ ಅಂತ ಕರಿಬೇಕು, ಅಥವಾ ನಮ್ಮ ಸಮಾಜದ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಜನರ ಮನಸ್ಥಿತಿ ಯಾವ ಮಟ್ಟಿಗೆ ಇಳಿತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಒಂದು ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದರ ಬಗ್ಗೆ ತಿಳ್ಕೊಳ್ಬೇಕಾಗಿರತಕ್ಕಂತಹ ವಿಷಯ ಬಹಳಷ್ಟು ಇದೆ. ಸೊ ನಿಮ್ಮ ಒಂದು ಸುರಕ್ಷತೆಯನ್ನ ನೀವೇ ಮಾಡ್ಕೊಳ್ಬೇಕು, ಮತ್ತೇನಿಲ್ಲ. ಸೊ ಹಾಗಾಗಿ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 13 ವರ್ಷದ ಅಪ್ರಾಪ್ತ ಬಾಲಕಿ, ಏನು ಅರಿಯದಂತಹ ಮುಗ್ಧ ಬಾಲಕಿ ಎಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಮೂಲತಃ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ವಾಸವಾಗಿದ್ದಂತಹ ಒಂದು ವ್ಯಕ್ತಿ. ಸೊ 13 ವರ್ಷದ ಅಪ್ರಾಪ್ತ ಬಾಲಕಿ ಅಪಹರಣ ಮತ್ತು 5 ದಿನಗಳ ಕಾಲ ಆಕೆಯ ಮೇಲೆ ನಡೆದಂತಹ ಸಾಮೂಹಿಕ ಒಂದು ಅತ್ಯಾಚಾರ ಪ್ರಕರಣ ಇಡೀ ದೇಶದಾದಂತಹ ಬೆಚ್ಚು ಬೀಳಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತು ಜಿಲ್ಲಾ ಆಡಳಿತ ಕಠಿಣ ಕ್ರಮವನ್ನ ಕೈಗೊಂಡು ಪ್ರಮುಖ ಆರೋಪಿಗಳನ್ನ ಬಂಧಿಸಿರುವುದು ಜೊತೆಗೆ ಅಪರಾಧಕ್ಕೆ ಬಳಸಿಕೊಂಡಿರುವಂತಹ ಹೋಟೆಲ್ಗಳನ್ನ ಬುಲ್ಡೋಜರ್ಗಳಿಂದ ಬೀಳಿಸಲಾಗ್ತಾ ಇದೆ, ಸಂಪೂರ್ಣ ಧ್ವಂಸಗೊಳಿಸಲಾಗ್ತಾ ಇದೆ. ಸ್ನೇಹಿತರೆ, ಈಕೆ ಶಾಲೆಯಿಂದ ಮನೆಗೆ ಮರಳುತ್ತಿರುವಂತಹ 13 ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಒಬ್ಬ ರಿಕ್ಷಾ ಚಾಲಕ ರಾಮ್ ಬಾಬು ಅನ್ನುವಂತಹ ವ್ಯಕ್ತಿ, ಸೊ ಇನ್ನೊಂದು ಸಾರಿ ಹೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ರಾಮ್ ಬಾಬು ಎನ್ನುವಂತಹ ವ್ಯಕ್ತಿ ಆ ಅವಿವೇಕಿ ಇದಾನಲ್ಲ, ಅಂತಹ ಒಂದು ಬಾಲಕಿಯನ್ನ ಅಪಹರಿಸಿಕೊಂಡು ಹೋಗ್ತಾನೆ. ನಂತರ ಹಣದ ದಾಹಕ್ಕಾಗಿ ಆಕೆಯನ್ನ ಹೋಟೆಲ್ ಮಾಲೀಕರಿಗೆ ಮಾರಾಟ ಮಾಡಿ ಬಿಡ್ತಾನೆ. ಬಾಲಕಿಯನ್ನ 5 ದಿನಗಳ ಕಾಲ ವಿವಿಧ ಹೋಟೆಲ್ಗಳಲ್ಲಿ ಕೂಡಿ ಹಾಕಲಾಗಿತ್ತು. ಜೊತೆಗೆ ಹೋಟೆಲ್ ಸಿಬ್ಬಂದಿ ಮತ್ತು ಹೊರಗಿನ ವ್ಯಕ್ತಿಗಳು ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ಜನ ಆಕೆಯ ಮೇಲೆ ಲೈಂಗಿಕವಾಗಿ ಎಗರಿಬಿಟ್ಟಿದ್ದಾರೆ. ಇನ್ನು ಬಾಲಕಿ ನಾಪತ್ತೆಯಾಗಿರುವ ಬಗ್ಗೆ ಕುಟುಂಬಸ್ಥರು ದೂರು ಕೂಡ ಕೊಡ್ತಾರೆ. ನಂತರ ರಾಜಸ್ಥಾನದ ಪೊಲೀಸರು ಸಿಸಿಟಿವಿ ದೃಶ್ಯಗಳಿಗೆ ಹಾಗೂ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ದಾಳಿಯನ್ನ ನಡೆಸ್ತಾರೆ. ಸ್ನೇಹಿತರೆ, ಅಂದ ಹಾಗೆ ಮುಖ್ಯವಾಗಿ ಅಲ್ಲಿಯ ಪೊಲೀಸರು ಬೇಗನೆ ಅಲರ್ಟ್ ಕೂಡ ಆಗ್ತಾರೆ. ಒಂದು ಕಾರಣ ಕೂಡ ಇದೆ ಇದಕ್ಕೆ. ಕಾರಣ ಏನಂದ್ರೆ, ಗಡಿ ಜಿಲ್ಲೆ ಆಗತ್ತೆ ಅದು. ಸೊ ಹಾಗಾಗಿ ಪೊಲೀಸರು ತಕ್ಷಣವೇ ಆಕ್ಟಿವ್ ಆಗ್ಬೇಕಾಗತ್ತೆ, ಕಾರ್ಯಪ್ರವೃತ್ತರಾಗ್ತಾರೆ. ಶ್ರೀ ಗಂಗಾನಗರದ ಪೊಲೀಸ್ ವರಿಷ್ಠ ಅಧಿಕಾರಿ ಅಂದ್ರೆ SP ಹರಿಶಂಕರ್ ಅವರು ಕೂಡ, ಅವರ ನೇತೃತ್ವದಲ್ಲಿ ಒಂದು SIT ಕೂಡ ರಚನೆ ಆಗತ್ತೆ. ಪೊಲೀಸ್ ಮುಂದಿದ್ದ ಮೊದಲ ಸವಾಲು ಬಾಲಕಿ ಎಲ್ಲಿ ಹೋದಳು ಎಂಬುವಂತಹ ಒಂದು ಪ್ರಶ್ನೆ ಉಂಟಾಗತ್ತೆ. ಅದರ ಬಗ್ಗೆ ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ಪೊಲೀಸರು ತಕ್ಷಣವೇ ನಾಪತ್ತೆ ಆದ ರಸ್ತೆ ಸುತ್ತಮುತ್ತಲಿನ CCTV ದೃಶ್ಯಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ನೂರಾರು ಗಂಟೆಗಟ್ಟಲೆ CCTV ಫೋಟೋಸ್ಗಳನ್ನ ಒಂದು ಸರಿಯಾಗಿ ಪರಿಶೀಲನೆ ಮಾಡಲಾಗತ್ತೆ. ಒಂದು ರೀತಿ ರಿಕ್ಷಾವನ್ನ ಒಂದು ಹತ್ತಿ ಹೋಗಿರುವಂತದ್ದು ಬೆಳಕಿಗೆ ಬರುತ್ತೆ. ಆ ರಿಕ್ಷಾ ನಂಬರ್ ಮತ್ತು ಚಾಲಕನ ಚಲನವಲನಗಳ ಆಧರಿಸಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಸೈಬರ್ ಕ್ರೈಮ್ ತಂಡದ ಸಹಾಯದೊಂದಿಗೆ ಡಿಜಿಟಲ್ ಫುಟ್ ಪ್ರಿಂಟ್ಗಳನ್ನು, ಮೊಬೈಲ್, ಅದೇ ರೀತಿಯಾಗಿ ಲೊಕೇಶನ್ ಟ್ರ್ಯಾಕಿಂಗ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಜೂನ್ 21ರಂದು ಪೊಲೀಸರು ಆಕೆಯ ಸ್ಥಳೀಯ ಹೋಟೆಲ್ ಒಂದರಲ್ಲಿ ಇದ್ದಾಳೆ ಎಂಬುವಂತಹ ಖಚಿತ ಮಾಹಿತಿ ಲಭ್ಯವಾಗುತ್ತೆ. ಇದರೆಲ್ಲ ಕಾರಣದಿಂದಾಗಿ CCTV ಫೋಟೇಜ್ಗಳು ಜೊತೆಗೆ ಸೈಬರ್ ದಿಂದ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಾಗ ಆಕೆ ಒಂದು ಹೋಟೆಲ್ ಒಂದರಲ್ಲಿ ಅಪಹರಿಸಿ ಹೋಗಿ ಇಟ್ಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಸಿಗತ್ತೆ. ಮಾಹಿತಿ ಸಿಕ್ಕ ಕೂಡ ಇದ್ದ ಹಾಗೇನೆ ಒಂದು ತಡ ಮಾಡದೆ ಪೊಲೀಸರು ತಂಡ ಆ ಹೋಟೆಲ್ಗಳಿಗೆ ನುಗ್ಗಿ ಬಿಡತ್ತೆ. ಸೊ ನುಗ್ಗಿ ದಾಳಿ ನಡೆಸಿದಾಗ ಅತ್ಯಂತ ಜಾಗರೂಕತೆಯಿಂದ ಬಾಲಕಿಯನ್ನ ಕಾಮುಕರು ಕೈಯಿಂದ ರಕ್ಷಣೆ ಮಾಡ್ತಾರೆ. ಸದ್ಯಕ್ಕೆ ಆಕೆಗೆ ಯಾವುದೇ ರೀತಿಯಾದಂತಹ ಜೀವ ಅಪಾಯ ಇಲ್ಲ.
ಆಕೆ ಬದುಕುಳಿದಿದ್ದಾಳೆ. ಇದೇ ಒಂದು ದೇವರ ದಯೆ ಅಂತ ಹೇಳಬಹುದು. ಅದರ ರಕ್ಷಣೆ ಮಾಡುವಾಗ ಆಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣ ವೃತ್ತಿಗೊಂಡಿರ್ತಾಳೆ. ಸಂಪೂರ್ಣ ಆಕಿ ಮೈಂಡ್ ಸೆಟ್ಟೇ ಚೇಂಜ್ ಆಗ್ಬಿಡಿರುತ್ತೆ ಪಾಪ. ಆಕೆ ಎಷ್ಟೊಂದು ಭಯ ಅನಿಸಿರಬೇಕು, ಎಷ್ಟು ನೋವನ್ನ ಅನುಭವಿಸಿರಬೇಕು. 5 ದಿನಗಳ ಕಾಲ 30 ಜನ ಹೇಗೆ ಬೇಕೋ ಹಾಗೆ ಎಗರಿ ಬಿಟ್ಟಿದ್ದಾರೆ. ಪಾಪ ಆ ಹುಡುಗಿ ಎಷ್ಟೊಂದು ನೋವನ್ನ ಅನುಭವಿಸಿರಬೇಕು. ಮಾನಸಿಕವಾಗಿ ಸಂಪೂರ್ಣವಾಗಿ ಚೇಂಜ್ ಆಗಿಬಿಟ್ಟಿದ್ದಾಳೆ. ಆದ್ರೆ ಜೀವಕ್ಕೆ ಏನು ಅಪಾಯವಿಲ್ಲ. ನಂತರ ಬಾಲಕಿಯನ್ನ ರಕ್ಷಣೆಯ ಬೆನ್ನಲ್ಲೇ ಈ ಘಟನೆಯ ಸಂಪೂರ್ಣ ವಿವರಗಳು ಸಾರ್ವಜನಿಕರಿಗೆ ತಿಳಿಯುತ್ತದೆ. ಬಾಲಕಿಯ ಮೇಲೆ 30ಕ್ಕೂ ಹೆಚ್ಚು ಜನ ಅತ್ಯಾಚಾರ ನಡೆಸಿದ್ದಾರೆ ಎಂದು ಸುದ್ದಿ ಕಿಂಚಿನಂತೆ ಹರಿದಾಡೋಕೆ ಪ್ರಾರಂಭಿಸುತ್ತೆ. ಇಡೀ ಶ್ರೀ ಗಂಗಾನಗರದ ಜಿಲ್ಲಾ ವತ್ರದಲ್ಲಿ ಇಡೀ ರಾಜಸ್ಥಾನ ಸಂಪೂರ್ಣವಾಗಿ ಆಕ್ರೋಶದಿಂದ ಬೀದಿಗೆ ಹರಿದಾಡ್ಬಿಡುತ್ತೆ. ಸ್ಥಳೀಯ ಸಂಘಟನೆಗಳು, ಮಹಿಳಾ ಹೋರಾಟಗಾರರು ಮತ್ತು ಸಾರ್ವಜನಿಕರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು, ಇಂತಹ ಕೃತ್ಯಕ್ಕೆ ಆಶ್ರಯ ನೀಡದೆ ಹೋಟೆಲ್ಗಳನ್ನು ಮುಚ್ಚಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಇಡ್ತಾರೆ. ಇಂತಹ ಯಾವ ಘಟನೆಗಳು ಯಾವ ಹೋಟೆಲ್ಗಳಲ್ಲಿ ನಡೀತಾ ಇದಾವೋ ಎಲ್ಲ ಹೋಟೆಲ್ಗಳನ್ನ ಧ್ವಂಸ ಮಾಡಬೇಕು ಅನ್ನುವಂತಹ ಒಂದು ಆಕ್ರೋಶವನ್ನ ಜನರು ಅಲ್ಲಿ ಸಾರ್ವಜನಿಕವಾಗಿ ಕೂಡಿಕೊಂಡು ಅಲ್ಲಿ ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನ. ಈ ಎಲ್ಲ ಒಂದು ಆಕ್ರೋಶಗಳನ್ನ ವ್ಯಕ್ತಪಡಿಸುವಂತಹ ಒಂದು ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗೂ ಕೂಡ ಒಂದು ಮಾತನ್ನ ಹೇಳ್ತಾರೆ ಹರೀಶ್ ಶಂಕರ್ ಅವರು ಈ ಪ್ರಕರಣದ ಬಗ್ಗೆ. ಸೊ ಪ್ರಮುಖವಾಗಿ ಆರೋಪಿ ಈ ರಿಕ್ಷಾ ಚಾಲಕ. ಸೊ ಆ ರಾಮಬಾಬುವನ್ನ ಬಂಧಿಸಿದಾಗ ಆತ ನೀಡಿದಂತಹ ಮಾಹಿತಿಯ ಆಧಾರದ ಮೇಲೆ ಹೋಟೆಲ್ ಮಾಲೀಕರು, ಮ್ಯಾನೇಜರ್ ಮತ್ತು ಅತ್ಯಾಚಾರ ಮಾಡಿರ್ತಕ್ಕಂತಹ ಒಂದು ಸುಮಾರು 14 ಜನರನ್ನ ನಾವು ಈಗಾಗಲೇ ಬಂಧಿಸಿದ್ದೀವಿ. ಹತ್ತತ್ರ 30 ಜನ ಈಗಾಗಲೇ ಆ ಒಂದು ಕೇಸ್ನಲ್ಲಿ ಇದ್ದಾರೆ. ಅವರೆಲ್ಲರನ್ನು ಕೂಡ ಬಂಧಿಸ್ತಾ ಇದೀವಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಕೂಡ ಕೊಟ್ಟಿದ್ರು. ಒಟ್ಟಾರೆಯಾಗಿ ಕೆಲವೊಂದಿಷ್ಟು ಆರೋಪಿಗಳು ಪರಾರಿಯಾಗಿದ್ದು ಅವರನ್ನು ಕೂಡ ಒಂದು ಶೋಧನೆಯ ಕಾರ್ಯವನ್ನ ನಡೆಸುವುದರಲ್ಲಿ ಈಗಾಗಲೇ ಪೊಲೀಸರು ಮುಳುಗಿದ್ದಾರೆ. ಒಟ್ಟಾರೆಯಾಗಿ ಹತ್ತತ್ರ 30ರಿಂದ 32 ಜನ ಈ ರೀತಿ ಒಂದು ಪ್ರಕರಣದಲ್ಲಿ ಅವರು ಕೂಡ ಇದ್ರು ಅನ್ನುವಂಥದ್ದು ದಾಖಲೆ ಆಗಿದೆ. ಸೊ ಹೀಗಾಗಿ ಅವರೆಲ್ಲರನ್ನು ಕೂಡ ಬಂಧಿಸಲಿಕ್ಕೆ ಒಂದು ಪೊಲೀಸ್ ಅಧಿಕಾರಿಗಳು ತಮ್ಮ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಲ್ಲಿಯ ಜನರ ಆಕ್ರೋಶ ಇಡೀ ದೇಶದಾದ್ಯಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಮಹಿಳೆ, ಅದು ಕೇವಲ 13 ವರ್ಷದ ಮಹಿಳೆ ಪಾಪ. ಆ ಬಾಲಕಿಯ ಮೇಲೆ ಸುಮಾರು 32 ಜನ ಸುಮಾರು 5 ದಿನಗಳ ಕಾಲ ಸಾಮೂಹಿಕವಾಗಿ ತಮಗೆ ಮನಬಂದಂತೆ ಹೇಗೆ ಬೇಕು ಹಾಗೆ ಆಕೆಯನ್ನ ಬಳಸ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ಇನ್ನೂ ಕೂಡ ಆಗುವಂತಹ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ನೀವು ಚಿಕ್ಕ ಹೆಣ್ಣು ಮಕ್ಕಳಾಗಿರ್ಲಿ, ನೀವು ದೊಡ್ಡ ಹೆಣ್ಣು ಮಕ್ಕಳಾಗಿರ್ಲಿ, ಪುರುಷರು ಇಂತಹ ಒಂದು ಪಾಪಿಗಳು ಯಾರನ್ನು ಕೂಡ ನೋಡೋದಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಒಂದು ಸುರಕ್ಷತೆಯನ್ನ ನೀವೇ ಕಾಪಾಡ್ಕೊಳ್ಬೇಕು. ಹೆಚ್ಚೆಚ್ಚಾಗಿ ಮನೆಯವರ ಜೊತೆಗೆ ಇರಿ, ಮನೆಯವರ ಕಾಂಟ್ಯಾಕ್ಟ್ ನಲ್ಲಿ ಇರಿ. ಸೊ ನೀವು ಎಲ್ಲಿ ಹೋಗ್ತಾ ಇದ್ದೀರಿ, ಎಲ್ಲಿ ಬರ್ತಾ ಇದ್ದೀರಿ ಅದನ್ನ ಮನೆಯವರಿಗೆ ಹೇಳ್ತಾ ಇರಿ. ನಿಮ್ಮ ಮನ ಬಂದಂತೆ ಅಲ್ಲಿ ಇಲ್ಲಿ ಹೋದಾಗ ಇಂತಹ ಘಟನೆ ಆದಾಗ ಪಾಪ ಮನೆಯವರು ಸಂಕಷ್ಟವನ್ನ ಅನುಭವಿಸಬೇಕಾಗತ್ತೆ. ಅದಷ್ಟೇ ಅಲ್ಲದೆ ನೀವು ಎಷ್ಟೋ ಟಾರ್ಚರ್ ಗಳನ್ನ ಅನುಭವಿಸಬೇಕಾಗತ್ತೆ. ಕೆಲವೊಂದಿಷ್ಟು ಬಾರಿ ನಿಮ್ಮ ಮನೆಯವರು ನಿಮ್ಮ ಜೊತೆಯೊಂದಿಗೆ ಇರ್ತಾರೆ, ಕೆಲವೊಂದಿಷ್ಟು ಬಾರಿ ಇರ್ಲಿಕ್ಕೆ ಆಗೋದಿಲ್ಲ, ಅದು ಅನಿವಾರ್ಯ ಕೂಡ ಹೌದು. ಹಾಗಾಗಿ ನಿಮ್ಮ ಸುರಕ್ಷತೆಯನ್ನ ನೀವು ಕಾಪಾಡಿಕೊಳ್ಬೇಕು. ಮತ್ತು ಇನ್ನೊಂದು, ಇಂತಹ ಒಂದು ಪಾಪಿಗಳಿಗೆ ರೋಡಿನಲ್ಲಿ ನಿಂತ್ಕೊಂಡು ಗುಡ್ಡೇಟಿನಿಂದ ಕೊಲ್ಲಬೇಕು ನೋಡಿ. ಸೊ ಆಗ ಒಂದ್ ಸ್ವಲ್ಪನಾದ್ರೂ ಅಂಜಿಕೆ ಇಂತಹ ಒಂದು ಪಾಪಿಗಳಿಗೆ ಮೂಡತ್ತೆ. ಅದಕ್ಕಾಗಿ ಸರ್ಕಾರ ಇದಕ್ಕೆ ಹೆಚ್ಚಿನವನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಸುಮ್ಮನೆ ಅವರಿಗೆ ಜೈಲಿನಲ್ಲಿ ಕೊಳೆಯೋ ಹಾಗೆ ಅಲ್ಲ, ಅವರನ್ನ ಕೂಡಲೇ ಎನ್ಕೌಂಟರ್ ಮಾಡಿಬಿಡಬೇಕು ಅನ್ನುವಂತಹ ಅನಿಸಿಕೆಗಳು ಕೂಡ ಜನರಿಂದ ಅಭಿಪ್ರಾಯಗಳು ಬರ್ತಾ ಇದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.